ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗು ಟೈಟಲ್ ತಮ್ಮನೇ ನೋಡಿರ್ತೀರಾ. ಓನ್ಲಿ ಕನ್ನಡ ಚಾಲೆಂಜ್ನ ಮಾಡ್ತಿದ್ವಿ, ಬರೀ ಕನ್ನಡದಲ್ಲೇ ಮಾತಾಡಬೇಕು. ಕಿಶೋರ್ಗೆ ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕನ್ನಡದಲ್ಲೇ ಉತ್ತರ ಕೊಡಬೇಕು. ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡುವಾಗ. ಕಿಶೋರ್, ಫೋನ್ಗೆ ಈ ಕನ್ನಡದಲ್ಲಿ ಏನಂತಾರೆ ಹೇಳು, ಒಂಚೂರು ಕ್ಲೂ ಕೊಡಲ ನಾನು. ಆಪ್ಷನ್ 1 ಯಂತ್ರಣ ಯೂಸ್ ಯಂತ್ರಣ ಏನದು ಯಂತ್ರಣ ವರ್ಕ್. ಆಪ್ಷನ್ ಬಿ ಜಂಗಮವಾಣಿ. ಅಷ್ಟೇ. ಯಾವುದು ನಿಮಗೆ ಏನಾ ಬಿನಾ? ಬಿ ಜಂಗಮವಾಣ. ಗೈಸ್, ಕರೆಕ್ಟ್ ಆನ್ಸರು. ಇವಾಗ ಇವನು ದಿನನಿತ್ಯ ಮಾಡುವ ಕೆಲಸದ ಬಗ್ಗೆ ಕೇಳ್ತೀನಿ, ಅದು ಕನ್ನಡದಲ್ಲೇ ಹೇಳಬೇಕು. ದಿನನಿತ್ಯ ಮಾಡುವ ಕೆಲಸದ ಬಗ್ಗೆ ಹೇಳು. ನಾನು ದಿನನಿತ್ಯ ಬೆಳಗ್ಗೆ ಎದ್ದೇಳುತ್ತೇನೆ, ನಾನು ವ್ಯಾಯಾಮವನ್ನು ಮಾಡುತ್ತೇನೆ ಮತ್ತು ಬಂದು ಮನೆ ಅಲ್ಲಿ ಸ್ವಲ್ಪ ಸಮಯ ನಂತರ ನಾನು ಸ್ನಾನಕ್ಕೆ ಹೋಗುತ್ತೇನೆ ಮತ್ತು ಸ್ನಾನದಿಂದ ಬಂದಾದ ಮೇಲೆ ನಾನು ಸ್ಕೂಲಿಗೆ ಹೋಗುತ್ತೇನೆ. ಸ್ಕೂಲ್ 1 ಪಾಯಿಂಟ್ ಕಟ್ಟು ಗೈಸ್. ಸ್ಕೂಲು ಸಾರಿ, ನಂದು 1 ಪಾಯಿಂಟ್ ಗೈಸ್ ಅಂದ್ಬಿಟ್ಟೆ. ಸ್ನೇಹಿತರೆ, 1 ಅಂಕವನ್ನು ಕಳೆದುಕೊಂಡಿದ್ದಾರೆ ನಮ್ಮ ಕಿಶೋರ್ ಅವರು. ಶಾಲೆಗೆ ಹೋಗುತ್ತೇನೆ ಮತ್ತು ನಾನು ಶಾಲೆಗೆ ಹೋಗಿ ಪಾಠವನ್ನು ನೀಟಾಗಿ ಕೇಳುತ್ತೇನೆ. ನೀಟ್. 2 ಅಂಕವನ್ನು ಕಳೆದುಕೊಂಡಿದ್ದಾರೆ. ನೀಟಲ್ಲ, ಅಚ್ಚುಕಟ್ಟಾಗಿ ಕೇಳುತ್ತೇನೆ. ಅಚ್ಚುಕಟ್ಟಾಗಿ ಕೇಳುತ್ತೇನೆ ಮತ್ತು ಸಾಯಂಕಾಲ ನಾನು ವಾಪಸ್ ಬರುತ್ತೇನೆ. ವಾಪಸ್ ಬಂದ ಮೇಲೆ ನಾನು ಸ್ವಲ್ಪ ಸಮಯ ಟಿ ವಿಯನ್ನು ನೋಡುತ್ತೇನೆ ಮತ್ತು ಅದಾದ ಮೇಲೆ ನಾನು ಬುಕ್ಕನ್ನು ತೆರೆಯುತ್ತೇನೆ. ಬುಕ್ಕಲ್ಲಿ ಯಾವ ಮನೆಯ ಕೆಲಸವನ್ನು ಕೊಟ್ಟಿರ್ತಾರೋ ಅದನ್ನು ನಾನು ಮಾಡುತ್ತೇನೆ ಮತ್ತು ಮತ್ತೆ ಟಿ ವಿ ನೋಡ್ತೇನೆ. ಏನಾದ್ರು ಜಾಸ್ತಿ ಮನೆ ಕೆಲಸ ಇದ್ದರೆ ಫುಲ್ ಮನೆ ಕೆಲಸ ಮಾಡುತ್ತೇನೆ. ಸ್ನೇಹಿತರೆ, ನಮ್ಮ ಕಿಶೋರ್ ಅವರು 1 ಆಂಗ್ಲ ಭಾಷೆ ಬಳಸದೆ ಕನ್ನಡವನ್ನು ಮಾತಾಡೋದ್ರಲ್ಲಿ 2 ಆಂಗ್ಲ ಭಾಷೆ ಬಳಸೋ 2 ಅಂಕವನ್ನು ಕಳೆದುಕೊಂಡಿದ್ದಾರೆ. ನಮ್ಮ ಕಿಶೋರ್ ಅವರಿಗೆ ಕನ್ನಡದ ಬಗ್ಗೆ ಹೆಮ್ಮೆ ಇದೆ ಜಾಸ್ತಿ ಅಲ್ವೇನ? ನೋಡೋಣ ಅಂತವ್ರೆ. ಅಲ್ಪ ಸ್ವಲ್ಪ ಅಷ್ಟೇ. ಕರೆಕ್ಟ್. ಇಂಗ್ಲೀಷ್ ವರ್ಡ್ಸ್ ಇಲ್ದರೆ ಕನ್ನಡ ಮಾತಾಡೋಕ್ಕಾಗಲ್ಲ. ಎಲ್ಲ ಲೈನ್ ಕನ್ನಡವೇ ಮಾತಾಡೋಕ್ಕಾಗಲ್ಲ. ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿ ಎಲ್ಲರೂ ಕನ್ನಡ ಮಾತಾಡೋದು. ನಾನು ಒಂಥರ ಚಾಲೆಂಜ್ ಅಂತಿದ್ದೀನಿ, ಯಾವ ಥರ ಮಾತಾಡ್ಬೋದು, ಯಾವ್ಯಾವ ವಸ್ತುಗೆ ಏನಂತ ಹೇಳ್ಬೋದು ಅಂತ ಒಂದು ಚಾಲೆಂಜ್ ತಗೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಳೋಣ ಬನ್ನಿ ಗೈಸ್. ಸೊ ಗೈಸ್, ಇವಾಗ ನಮ್ಮ ಅಮ್ಮನ ಹತ್ರ ಬಂದಿದ್ದೀನಿ. ನಮ್ಮ ಅಮ್ಮನ ಹತ್ರ ಕೇಳ್ತೀನಿ, ನಾನು ದಿನನಿತ್ಯ ಮಾಡುವ ಕೆಲಸಗಳನ್ನು ನಮ್ಮ ಅಮ್ಮನ ಹತ್ರ ಕೇಳ್ತೀನಿ. ನೋಡಿ, ದಿನ ಬೆಳಗ್ಗೆ ಎದ್ದೇಳ್ತಾನೆ 7 ಗಂಟೆಗೆ. ವಾಶ್ರೂಮ್ಗೆ ಹೋಗಿ ಬರ್ತಾನೆ. ವಾಶ್ರೂಮ್ ಗೈಸ್, 1 ಅಂಕವನ್ನು ಕಳೆದುಕೊಂಡಿದ್ದಾರೆ ಸ್ನೇಹಿತರೆ. ವಾಶ್ರೂಮ್ ಅಲ್ಲ, ಬಾತ್ರೂಮ್. ಬಾತ್ರೂಮ್ಗೆ ಹೋಗಿ ಬರ್ತಾನೆ, ಹಲ್ಲುಜ್ಜಿಸ್ತಾನೆ, ಸ್ನಾನ ಮಾಡ್ತಾನೆ, ಟೀ ಕುಡಿತಾನೆ. 2 ಅಂಕವನ್ನು ಕಳೆದುಕೊಂಡಿದ್ದಾರೆ. ಚಹಾ ಕುಡಿತಾನೆ. ಕನ್ನಡದಲ್ಲಿ ಹೇಳಿದ್ದೀನಿ, ಚಹಾ ಕುಡಿತಾನೆ. ಆಮೇಲೆ ತಿಂಡಿ ತಿಂತಾನೆ, ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲು 3 ಅಂಕವನ್ನು ಕಳೆದುಕೊಂಡಿದ್ದೇನೆ ಸ್ನೇಹಿತರೆ. ಶಾಲೆಗೆ ಹೋಗುತ್ತೇನೆ. ಆಯಿತು, ಅಷ್ಟೇ ದಿನನಿತ್ಯ. ನನ್ನ ಚಿಕ್ಕ ವಯಸ್ಸಿನ ಸ್ವಲ್ಪ ಸ್ಟೋರಿ ಚಿಕ್ಕ ವಯಸ್ಸಲ್ಲಿ ತುಂಬ ಹಠ ಮಾಡ್ತಿದ್ದ. ಕಾಲು ಮುರಿದೋಗಿತ್ತು. ಅದ್ರದ್ದು ಬ್ಯಾಟಿಂಗ್ ತಗೊಂಡು ಅದ್ರದ್ದು ಬಿದ್ರ ಕಟ್ಟಿಗೆ ಇರ್ತೈತಲ್ಲ ಸ್ನೇಹಿತರೆ, ಅದನ್ನು ತಗೊಂಡು ಕ್ರಿಕೆಟ್ ಬಾಲ್ ಆಡೋಕ್ಕೆ ಹೋಗಿದ್ದೆ ಫ್ರೆಂಡ್ಸ್. 4 ಅಂಕವನ್ನು ಕಳೆದುಕೊಂಡಿದ್ದಾರೆ ಸ್ನೇಹಿತರೆ. ಸೊ ಗೈಸ್, ನೋಡಿದ್ರಲ್ವಾ ನಮ್ಮ ಅಮ್ಮನ ಕನ್ನಡದಲ್ಲಿ ಮಾತಾಡೋದನ್ನು ತೋರಿಸಿದ್ದೀನಿ. ನಾನು ಅಂದ್ಕೊಂಡೆ ನಮ್ಮ ಅಮ್ಮ ಎಲ್ಲ ಕನ್ನಡದಲ್ಲಿ ಮಾತಾಡ್ಬಿಡ್ತಾರೆ, ಯಾವುದು ಮಿಸ್ ಮಾಡ್ಲಾರ್ದಂಗೆ ಅಂದ್ಕೊಂಡೆ. ಬಟ್ ಇಂಗ್ಲೀಷ್ ಯೂಸ್ ಮಾಡಲೇಬೇಕು. ಯೂಸ್ ಮಾಡಲಾರ್ದೆ ನಿಜವಾಗ್ಲೂ ಕನ್ನಡ ಮಾತಾಡೋಕ್ಕಾಗಲ್ಲ. ಕನ್ನಡ ಇಂಗ್ಲೀಷ್ ಮಿಕ್ಸ್ ಆದರೆ ಮಾತ್ರ ಕರೆಕ್ಟಾಗಿ ಕನ್ನಡ ಮಾತಾಡ್ಬೋದು. ಇಂಗ್ಲೀಷ್ ಪದ ಯೂಸ್ ಮಾಡ್ದೇ ಮಾತಾಡೋಕೆ ಹೋದರೆ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ. ಅದಕ್ಕೆ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿನೇ ಮಾತಾಡಿದರೆ ಕರೆಕ್ಟಾಗಿ ಕನ್ನಡ ಮಾತಾಡ್ಬೋದು. ಇಲ್ಲಾಂದರೆ ಅಚ್ಚ ಕನ್ನಡದಲ್ಲಿ ಮಾತಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಗೈಸ್. ಆದರೆ ಮೊಬೈಲ್ ಅಂದರೆ ಏನು, ಅದಂದ್ರೇನೆಲ್ಲ ತಿಳ್ಕೊಂಡು ಅಚ್ಚ ಕನ್ನಡದಲ್ಲಿ ಮಾತಾಡೋದು ಕಲಿಬೋದು. ನೋಡಿ ಗೈಸ್, ವ್ಯೂ ಹೆಂಗೈತೆ, ಮೇಲೆ ಬಂದಿದ್ದೀವಿ.
ಸೊ ಗೈಸ್ ನೋಡಿದ್ರಲ್ಲ ನಾ ಎಲ್ಲರ ಹತ್ರ ಕನ್ನಡ ಚಾಲೆಂಜು ನಮ್ಮ ಕನ್ನಡನ ಮಾತಾಡ್ಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದಟ್ ಬಾಯ್.